ಸರ್ ನಾವು ಸತತ 2 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ಮೈದಾನಕ್ಕೋಸ್ಕರ. ಟ್ರಸ್ಟ್ ಅವ್ರಿಗೂ ಆಯಿತು, ಎಲ್ಲ ಮೀಡಿಯಾದವ್ರಿಗೂ ಕೊಟ್ಟಾಯಿತು. ಅವ್ರೇನು ಹೇಳಿದರು ಅಂದರೆ ನಮಗೆ ಅರ್ಧ ಫೀಲ್ಡ್ ಬಿಟ್ಕೊಡ್ತೀವಿ ನಿಮಗೆ ಆಟ ಆಡೋಕ್ಕೆ ಅಂದಿದ್ರು. ಅದೇನು ಈ ಸರಿ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಇದೇ ಥರ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮೀಡಿಯಾ ಮುಖಾಂತರ ನಮಗೊಂದು ಆಟದ ಮೈದಾನ ಉಳಿಸ್ಕೊಡಿ. ಇಲ್ಲ ಅಂದರೆ ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಅಂದ್ರೆ ಈಗ ರೆಗ್ಯುಲರ್ ಕ್ರಿಕೆಟ್ ಆಡ್ತಾ ಇರ್ತೀರಾ, ಈ ಸುತ್ತಮುತ್ತ ಇರೋದೆಲ್ಲ ಆಲ್ಮೋಸ್ಟ್ ಒಂದು ಗ್ರೌಂಡೇ ಇರುತ್ತೆ. ಹಾಂ ಸರ್. ಬಟ್ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಪದೇ ಪದೇ ಮಾಡ್ತಾ ಇರೋದು ಪದೇ ಅಂದರೆ ಸರ್ ನಾವು 7 ವರ್ಷದಿಂದ ಮಾಡ್ತಾ ಇರಲಿಲ್ಲ ಇಲ್ಲಿ. ಈ ವರ್ಷನೇ ಇವು ಮಾಡ್ತಾ ಇದ್ದಾರೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ ಸರ್. ಅದು ಎಷ್ಟು ಅಂದ್ರೆ ವಂಚನೆ ಆಗುತ್ತೆ ಸರ್ ಆಟಗಾರರಿಗೆ. ಈ ತರ ಒಂದು ತಿಂಗಳ ಗಟ್ಟಲೆ ಸರ್ 1 ತಿಂಗಳಲ್ಲ ನಿಲ್ಸಲ್ಲ, 2 ತಿಂಗಳ ಗಟ್ಟಲೆ ಪೆಂಡಲ್ ಇರುತ್ತೆ. ಬೇಕಾದ್ರೆ ನೀವು ವಿಡಿಯೋ ಮಾಡ್ಕೊಂಡು ಹೋಗಿ 2 ತಿಂಗಳಾದ್ರೂ ಇದೇ ಡೇಟಿಗೆ ಬನ್ನಿ, ಇನ್ನೂ ತೆಗ್ದಿರಲ್ಲ ಅವರು. ಇನ್ನು ನಾವು 2 ತಿಂಗಳ ಗಂಟೆಗೆ ಎಲ್ಲಿ ಹೋಗ್ಬೇಕು? ಚಿಕ್ಕ ಮಕ್ಳುಗಳು ನೋಡಿ ಎಲ್ಲರೂ ಬರ್ತಾರೆ. ಎಲ್ಲಿ ಆಟ ಆಡೋಕ್ಕೆ ಜಾಗನೇ ಇಲ್ಲ ನಮಗೆ. ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ನಿಮ್ಮ ಹೆಸರು? ಸರ್ ಮಾದೇಶ್ ಅಂತ ಸರ್. 13ನೇ ತಾರೀಕು ತಾವು ಬಂದಿದ್ರಿ ಮೀಡಿಯಾಗೆ. ನಾವು 14ನೇ ತಾರೀಕು ನಾವೇನು ಮಾಡಿದ್ವಿ, ಮನವಿನ BBMP ಮನವಿ ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನ್ ಮನವಿ ಕೊಟ್ಟಿದ್ದೀವಿ, ಕಮಿಷನರ್ ಕೊಟ್ಟಿದ್ದೀವಿ, ಎಲ್ಲರೂ ಕೊಟ್ಟಿದ್ದೀವಿ. ಇವತ್ತಿನವರೆಗೂ ಅದೇನು ಕೆಲಸ ಆಗಿಲ್ಲ. ಇವ್ರ ಪಾಡಿ ಇಲ್ಲಿಗಲಾಗಿ ಮಾಡ್ತಾ ಇದ್ದಾರೆ. ಅದು 30-31 ದಿನ ಇವರು ಪರ್ಮಿಷನ್ಸ್ ಇಲ್ಲ. ಇದು ಹೇಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮಾಡ್ತಾರೆ, ತಾವು ಅದನ್ನು ಹೇಳಬೇಕು. ನೋಡಿ ಈ ರೀತಿ ನಡೀತಾ ಇದೆ. ಇದು 30-31 ದಿನ ಸರ್ ಇದು ನಡೀತಾ ಇರೋದು. ಯಾವ ರೀತಿ ಮಾಡೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ತಾವೇ ಇದನ್ನು ನೋಡ್ಬಿಟ್ಟು ಇದನ್ನು ಹೇಗೆ ನಿಲ್ಲಿಸೋದು. ಯಾವಾಗ ಗಣೇಶ ಹಬ್ಬ ಯಾವಾಗಿಂದ ಯಾವಾಗಿಗೆ ಹಬ್ಬದ ಆಚರಣೆ ಇದೆ, ಜೊತೆಗೆ ಯಾವಾಗಿಂದ ಟೆಂಟ್ ಹಾಕಿದ್ರೆ ಎಷ್ಟು ದಿನ ಇರುತ್ತೆ ಸರ್? ಸರ್ 11ನೇ ತಾರೀಕು ಇವರು ಶಾಮಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಸರ್. ತೆಗೆಯೋದು ಅವ್ರು ಹೇಳ್ತಾ ಇದ್ದಾರೆ 10ನೇ ತಾರೀಕು ಸೆಪ್ಟೆಂಬರ್ 10ಕ್ಕೆ ತೆಗಿತೀನಿ ಅಂತ ಇದ್ದಾರೆ. ಸೆಪ್ಟೆಂಬರ್ 10ಕ್ಕೆ ಆಗಲ್ಲ. ಅವ್ರು ತೆಗೆಯೋದೇನಿದೆ ಸೆಪ್ಟೆಂಬರ್ ಎಂಡಿಗೆ ತೆಗಿತಾರೆ. ಅಲ್ಲಿಗೆ 1.5 ತಿಂಗಳಾಯ್ತು ಸರ್. 31 ದಿನ ಒಂದು ಪರ್ಮಿಷನ್ ಕೂಡ 5 ದಿನದ ಮೇಲೆ ಕೊಡೋದಿಲ್ಲ. ಇವರು ಹಾಕೋದಕ್ಕೇನೆ 1 ತಿಂಗಳು, ತೆಗಿಯೋದಕ್ಕೆ ಒಂದು 15 ದಿನ, ಮತ್ತು ಇದು ನಡೆಸೋದೊಂದು 12 ದಿನ. ಸೊ ಓವರಾಲ್ 2 ತಿಂಗಳಾಗುತ್ತೆ ಸರ್. ಯಾವ ರೀತಿ ಇದನ್ನು ಗ್ರೌಂಡ್ ಉಳಿಸ್ಕೋಬೇಕು? ಇಷ್ಟು ಜನ ಇದ್ದಾರೆ ಆಡೋರು. ನೋಡಿ ಇವತ್ತು ಹುಡುಗರು ಯಾರೂ ಬಂದೇ ಇಲ್ಲ ಆಡ್ತಂತ. ಈ ರೀತಿ ಇದೆ. ತಾವು ನೋಡಿ ಸರ್ ಏನು ಹೇಳಿ. ಟ್ರಸ್ಟ್ ಅವರಿಗೆ ಒಂದು ಮನವಿ ಕೊಟ್ಟಿದ್ರು ಅನ್ಸುತ್ತೆ ನೀವು, BBMP ಅವ್ರಿಗೆ ಮನವಿ ಕೊಟ್ಟಿದ್ದೀರಿ, ಪೊಲೀಸ್ ಅವ್ರಿಗೂ ಮನವಿ ಕೊಟ್ಟಿದ್ದೀರಿ. ಹೌದು ಸರ್. ಸರ್ ಟ್ರಸ್ಟಿಂದನೂ ನಮಗೇನಿಲ್ಲ, ಅವ್ರ ಕಡೆಯಿಂದ ಏನು ಬರಲಿಲ್ಲ. ಅವ್ರು ಮಾಡ್ಕೊಳ್ಳಿ ಬಿಡಿ ಅಂತ ಅವ್ರು ಬಿಟ್ಬಿಟ್ಟಿದ್ದಾರೆ. BBMP ಅವ್ರು ಕೊಟ್ಟಿದ್ದೀವಿ. BBMP ಅವರು ಇವತ್ತಿನವರೆಗೂ ಅವ್ರು ಆ್ಯಕ್ಷನ್ನೇ ತೊಗೊಂಡಿಲ್ಲ ಸರ್. ಇಲ್ಲಿಗಲ್ ನಡೀತಾ ಇದೆ. 13ನೇ ತಾರೀಕು 14ನೇ ತಾರೀಕು ನಾವು ಕೊಟ್ಟಿದ್ದೀವಿ. ಇವತ್ತೆಷ್ಟು ಆಯ್ತು ಸರ್? ಇವತ್ತು ಆಲ್ರೆಡಿ 1 ತಿಂಗಳ ಮೇಲೆ ಆಯಿತು. ಇವತ್ತೊಂದಿನ ಆ್ಯಕ್ಷನ್ ತೊಗೊಂಡೆ. ನಮಗೆ ನಾವೇನು ಮನವಿ ಕೊಟ್ಟಿದ್ದು ಅದಕ್ಕೆ ನಮ್ಗೆ ರಿಪ್ಲೈ ಕೂಡ ಕೊಟ್ಟಿಲ್ಲ ಸರ್. ಅವರು ರಿಪ್ಲೈ ಕೊಟ್ಟಿಲ್ಲ. ಸ್ಟೇಷನ್ ಕೊಟ್ಟಿದ್ದೀವಿ, ಅವರು ರಿಪ್ಲೈ ಬಂದಿಲ್ಲ. ಯಾವುದು ರಿಪ್ಲೈ ಬಂದಿಲ್ಲ. ಈಗ ಯಾರು ಆ್ಯಕ್ಷನ್ ತೊಗೊಳ್ತಾರೆ ಗೊತ್ತಿಲ್ಲ ಸರ್. ಇದನ್ನು ತಾವು ಇದನ್ನು ತೊಗೊಂಡು ಏನಾದರೂ ಒಂದು ಹೇಳಬೇಕು ಸರ್. ಕೃಷ್ಣ ಅಂತ ಸರ್. ಖಾಸಗಿ ಕಾರ್ಯಕ್ರಮಕ್ಕೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಆದರೆ ಟ್ರಸ್ಟ್ ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಸುಮಾರು 2-2.5 ತಿಂಗಳು ಕೊಡ್ತಾರೆ. ಮೊನ್ನೆ ಯಾವುದೋ ಒಂದು ಬ್ಯಾಂಕಿಂದ ಆಯಿತು. ಬ್ಯಾಂಕಿಗೆ 3 ದಿವಸ ಅದು ಏನು ಗಲೀಜೆಲ್ಲ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಎಲ್ಲ ಆಡ್ಬೇಕಾದ್ರೆ ನಾವು ಕ್ಲೀನ್ ಮಾಡ್ಕೊಂಡು ಮಾಡಬೇಕು. BBMP ಅವರು ಲೆಟ್ರ್ ಕೊಟ್ಟಾಯಿತು, ಕಮಿಷನರ್ಗೆ ಲೆಟ್ರ್ ಕೊಟ್ಟಾಯಿತು. ಅವರು ಇದು ಸಾರ್ವಜನಿಕರದು ಕ್ರೀಡಾಂಗಣ. ಈ ಕ್ರೀಡಾಂಗಣಕ್ಕೆ ಇವ್ರು ಏನೂ ಹಕ್ಕಿಲ್ಲ. ಆದ್ರೂ ಇವರು ಇದನ್ನು ಬಲವಂತವಾಗಿ ಅದು ಏನು ಮಾಡಿದಾರೋ ಗೊತ್ತಿಲ್ಲ, ಬಲವಂತವಾಗಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಇಲ್ಲಿಗಲಾಗಿ ಮಾಡಬಾರ್ದು ಕೆಲಸಗಳೆಲ್ಲ ನಡೀತಾ ಇದೆ. ಇಲ್ಲಿ ಬಿದ್ದಿರೋ ಕಸಗಳನ್ನೆಲ್ಲ ನಾವು ಸುಮಾರು 15 ದಿನ ಕ್ಲೀನ್ ಮಾಡ್ತೀವಿ. ಮಳೆಗಳಿರುತ್ತೆ, ವುಡನ್ ಪೀಸ್ಗಳಿರುತ್ತೆ. ಆಡೋರು ಹುಡುಗರಿಗೆ ತುಂಬ ತೊಂದರೆ ಆಗ್ತಿದೆ ಇದರಿಂದ. ಅದರಿಂದ ಎಲ್ಲರೂ ನಾವು ಪ್ರೊಟೆಸ್ಟ್ ಮಾಡ್ತಿರೋದು ನಮ್ಮ ಮೈದಾನ ಉಳಿಸ್ಕೊಡಿ ಅಂತ. 27ನೇ ತಾರೀಕು ಹಬ್ಬ ಇರೋದು. 11ನೇ ತಾರೀಕಿನ ಸ್ಟಾರ್ಟ್ ಮಾಡಿದ್ರೆ 15 ದಿವಸ. ಇದನ್ನು ಹಾಕೋದಕ್ಕೆ 15 ದಿವಸ, 10 ದಿವಸ ಪ್ರೋಗ್ರಾಮು ಪ್ಲಸ್ 15 ದಿವಸ ತೆಗಿಯಲ್ಲ. ಅವ್ರು 15 ದಿವಸಕ್ಕೂ ತೆಗಿಯಲ್ಲ. ಏನು ಹೇಳ್ತಾರೆ ಅಂದರೆ, ನಮಗೆ ಈ ಜಾಗ ಎಲ್ಲ ಬೇರೆ ಕಡೆ ನಮಗೆ ಐಟಮ್ ಹಾಕೋದಕ್ಕೆ ಜಾಗ ಇಲ್ಲ, ಅಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ಸಿಕ್ಕಿದ್ರೆ ಇದನ್ನು ತೊಗೊಂಡು ನಾವು ಅಲ್ಲಿ ಹಾಕ್ತೀವಿ ಅಂತ 7 ವರ್ಷ ಹಿಂದೇನೂ ಹೇಳಿದರು. ಇವಾಗಲೂ ಅದೇ ನಡೆಯೋದು. ಅದಾದಮೇಲೆ ನಾವು 15 ದಿವಸ ಇಲ್ಲಿ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತಿದೆ. ಈಗಾಗಲೇ ಯುವಕರು ಎಷ್ಟು ಜನ ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕಿಂದ. ಏನಂದರೆ ಕ್ರೀಡಾ ಚಟುವಟಿಕೆಗಳಿಲ್ಲ, ಅವ್ರು ಏನು ಆಟ ಆಡೋಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಅಂಥದ್ರಲ್ಲಿ ಇರೋದೇ 1-2 ಕ್ರೀಡಾಂಗಣ ಇಲ್ಲಿ ಸುತ್ತಮುತ್ತ. ಅದನ್ನು ಇವ್ರು ಕಿತ್ಕೊಳ್ತಾ ಇದ್ದಾರೆ ಅಂದರೆ ನಾವೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ನಾವು ಇದ್ರ ಬಗ್ಗೆ ಪ್ರತಿಭಟಿಸ್ತಾ ಇದ್ದೀವಿ. ನಮಗೆ ಅವರು ಗಣೇಶ ಹಬ್ಬ ಮಾಡೋದ್ರೆ ನಮಗೇನು ತೊಂದರೆ ಇಲ್ಲ. ಅವ್ರಿಗೇನು ಒಂದು 3 ದಿವಸ 4 ದಿವಸ ಕೊಡಲಿ, ನಾವು ಖಂಡಿತ ನಮಗೆ ಬೇಜಾರಿಲ್ಲ. ನಾವು ಹಿಂದೂಗಳಾಗಿ ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಇವರು ಬರೀ ಹಬ್ಬಕ್ಕೆ 10 ದಿವಸ ಹಬ್ಬಕ್ಕೆ ತಿಂಗಳಾನುಗಟ್ಟಲೆ ಕೊಟ್ಬಿಟ್ಟು ಇಲ್ಲಿರೋರು ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಇರೋದು ನ್ಯಾಷನಲ್ ಕಾಲೇಜು, ಅದು ಬಿಟ್ಟರೆ APS ಒಂದೇ ಇರೋದು. ಇನ್ನೆಲ್ಲೂ ಆಡೋದಕ್ಕೆ ಜಾಗ ಇಲ್ಲ. ಅದರಿಂದ ದಯವಿಟ್ಟು ನಮಗೆ ಮೈದಾನ ಉಳಿಸ್ಕೊಡಿ. ಖಾಸಗಿ ಕಾರ್ಯಕ್ರಮಗಳು ನಮಗೆ ಇಲ್ಲಿ ಇದಕ್ಕೆ ಅನುಮತಿ ಕೊಡೋದೇ ಬೇಡ. ಇದು BBMP ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಇದು BBMPಗೆ ಸೇರಿರೋದು. BBMP ಅವರೇ ಇದನ್ನು ಪರಿಹಾರ ಮಾಡಬೇಕು. ನನ್ನ ಹೆಸರು ಜಗನ್ನಾಥ್ ಅಂತ.